ಪೇಣಿ ಆ ಥರ ಯೂಸ್ ಮಾಡ್ತಿದ್ವಿ ಸರ್. ನೀರು ಅದೆಲ್ಲ ಸರಿಯಾಗಿ ಕುಡಿತಿರ್ಲಿಲ್ಲ. ಇವಾಗ ಇದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮೇವು ಪಾವು ಎಲ್ಲ ಚೆನ್ನಾಗಿ ತಿಂತಿದೆ. ಇವಾಗ ಒಂದು 20 ಲೀಟರ್ ಬಂದಿದೆ ಸರ್ ಒಂದು ಹೊತ್ತಿಗೆ. ಮೇವು ಹಾಕಿದ್ರು ತಿಂತಾ ಇಲ್ಲ ಸರ್, ಸರಿಯಾಗಿ ತಿಂತಿಲ್ಲ, ನೀರು ಕುಡಿತಿದ್ದಿಲ್ಲ. ಹೀಗಾಗಿ ತೇಕ ಪಾಕ ಏನಿಲ್ಲ, ಇದು ಸ್ವಲ್ಪ ಚೆನ್ನಾಗಿದೆ ಸರ್. ಇದೆ ಸರ್, ಫುಡ್ ಚೆನ್ನಾಗಿದೆ ಅಲ್ಲ. ರೈತ ಬಂದವರಿಗೆ ನಮಸ್ಕಾರಗಳು. ಫಾರ್ಚೂನ್ ಕಾಟನ್ ಅಂಡ್ ಆಗ್ರೋ ಇಂಡಸ್ಟ್ರಿ ಹಾವೇರಿ ಸೋರಾಪುರ ಇವರ ಕಡೆಯಿಂದ ರೈತರಿಗೆ ಧನ್ಯವಾದಗಳು. ಮತ್ತೆ ನಮ್ಮ ಇವರು ಮಹೇಶ್ ಅಂತ ಹೇಳ್ಬಿಟ್ಟು, ಇವರು ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ ಬಳಿನೂರು ಗ್ರಾಮ ಇವ್ರದ್ದು. ಸೊ ಇವರಿಗೆ ನಮ್ಮ ಈ CBM ಶ್ರೀರಾಮುತ್ತ ಫೀಡ್ ನ ನೀಡಿರ್ತೀವಿ. ಸೊ ಅದ್ರ ಬಗ್ಗೆ ಇವ್ರಿಗೆ ಅಭಿಪ್ರಾಯ ಏನಿದೆ, ಅದು ಒಳ್ಳೇದು ಅಥವಾ ಕೆಟ್ಟದ್ದು, ಅದರ ಅಭಿಪ್ರಾಯನ ನಾವು ಇವ್ರ ಹತ್ರ ಕೇಳ್ತಾನೆ. ಬನ್ನಿ ಮಹೇಶ್ ಅವರೇ, ಇದನ್ನ ನೀವು ಎಷ್ಟು ದಿನಗಳಿಂದ ಉಪಯೋಗಿಸ್ತಿದ್ದೀರಾ? ಸರ್ ಒಂದು 2 ತಿಂಗಳಾಯ್ತು ಸರ್. 2 ತಿಂಗಳಿಂದ ಉಪಯೋಗಿಸ್ತಾ ಇದೀವಿ ಸರ್ ಇದನ್ನ. ಅದಕ್ಕಿಂತ ಮುಂಚೆ ಬೇರೆ ಎಲ್ಲ ಉಪಯೋಗಿಸ್ತಿದ್ರೆ? ಬೇರೆ ಅದು ಇದು ಪೇಣಿ ಆ ತರ ಯೂಸ್ ಮಾಡ್ತಿದ್ವಿ ಸರ್. ಇವಾಗ ಇದನ್ನ ಯೂಸ್ ಮಾಡ್ತಾ ಇದ್ವಿ ಸರ್. ಹ್ಞೂ ಸರ್. ಸೊ ಇದು ಯೂಸ್ ಮಾಡೋಕ್ಕಿಂತ ಮುಂಚೆನೆ ನಿಮ್ದು ಹಾಲು ಇಳುವರಿ ಎಷ್ಟಿತ್ತು, ಸೊ ಇವಾಗ ಎಷ್ಟಿದೆ? ಸರ್ ಅದು ಎಲ್ಲ ತಿಂತಿತ್ತು, ನೀರು ಅದೆಲ್ಲ ಸರಿಯಾಗಿ ಕುಡಿತಿರ್ಲಿಲ್ಲ. ಇವಾಗ ಇದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮೇವು ಪಾವು ಎಲ್ಲ ಚೆನ್ನಾಗಿ ತಿಂತದೆ. ಆಮೇಲೆ ಇದು ಎಲ್ಲ ಮಿಕ್ಸ್ ಇರೋದ್ರಿಂದ ಎಲ್ಲ ಚೆನ್ನಾಗಿ ತಿಂತದೆ ಸರ್. ಫುಡ್ ಹಾಲಿಂದ ಜಾಸ್ತಿ ಆಗಿದೆ ಸರ್ ಇವಾಗ. ಇವಾಗ ಅವಾಗ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ? ಅವಾಗ ಒಂದು 12-13 ಆಗ್ತಿತ್ತು ಸರ್. ಇವಾಗ ಒಂದು 20 ಲೀಟರ್ ಬಂದಿದೆ ಸರ್ ಒಂದು ಹೊತ್ತಿಗೆ. 12-13 8 ಲೀಟರ್ ಹೆಚ್ಚಿಗೆ ಆಗಿದೆ ಸರ್. ಹೆಚ್ಚಿಗೆ ಆಗಿದೆ. ಫಸ್ಟಿಗೆ ನಿಮ್ಮ ಹಸುಗಳಿಗೆ ತೇಕು ಅಥವಾ ಈ ತರ ಸಮಸ್ಯೆಗಳು ಇಲ್ವಾ? ತೇಕ ಪಾಕ ಆತರ ಏನು ಸಮಸ್ಯೆ ಇಲ್ಲ ಸರ್. ಏನಂದ್ರ ನೀವು ಎಷ್ಟೇ ಮೇವು ಹಾಕಿದ್ರು ತಿಂತಾ ಇಲ್ಲ ಸರ್, ಸರಿಯಾಗಿ ತಿಂತಿಲ್ಲ, ನೀರು ಕುಡಿತಿದ್ದಿಲ್ಲ. ಹೀಗಾಗಿ ತೇಕ ಪಾಕ ಏನಿಲ್ಲ, ಇದನ್ನ ಹಾಕೋದ್ರಿಂದ ನೀರು ಪಾರು ಎಲ್ಲ ಸರಿಯಾಗಿ ತಿಂತಾ ಇದೆ, ಮೇವು ಪಾವು ಎಲ್ಲ ಇದು ಮಾಡುತ್ತೆ. ಇವಾಗೇನ್ ತೊಂದ್ರೆ ಇಲ್ಲ ಸರ್, ಏನಿಲ್ಲ. ಸರಿಯಾಗಿ ಮೇವು ತಿನ್ನುತ್ತೆ, ಸರಿಯಾಗಿ ನೀರು ಕುಡಿಯುತ್ತೆ. ನೀರು ಕುಡಿತೆ ಎಲ್ಲ ಇದೆ ಸರ್. ಫ್ಯಾಟು ಮತ್ತೆ SNF ಸರ್ ನಾವಂದ್ರೆ ಇದು ಇವಾಗ ಸ್ವಲ್ಪ ಚೆನ್ನಾಗಿದೆ ಸರ್, ಉತ್ತಮವಾಗಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ಮತ್ತೆ ಸರ್ ಈಗ ನಿಮ್ಗೆ ಹಸುಗಳು ಕರುಗಳಿದಾವ? ಕರುಗಳಿಲ್ಲ ಸರ್ ಇವಾಗೆಲ್ಲ. ಇದು ತಾಮಂದ್ ಕರುಗಳಿಲ್ದವ್ ತಾಮಂದ್ರ ಸರ್ ಇದು. ಸರ್ ಇದು ನಮ್ದು ಯೂರಿಯಾ ಮುಕ್ತ ಆಹಾರ ಆಗಿರೋದ್ರಿಂದ ಹಸುಗಳಿಗೆ ಯಾವ್ದೇ ರೀತಿಯ ಸೈಡ್ ಎಫೆಕ್ಟ್ಸ್ ಏನ್ ಇರಲ್ಲ. ನಿಮಗೆ ಆತರದ್ ಏನಾದ್ರು ಅನಿಸ್ತಿದೆನಾ, ಕೆಚ್ಚಲು ಆಗೋದು ಅಥವಾ ಏನಾದ್ರು ತೊಂದರೆಗಳಾಗೋದು? ಇಲ್ಲ ಸರ್, ಏನಿಲ್ಲ. ಅವಾಗಂದ್ರೆ ಇದಕ್ಕಿಂತ ಮುಂಚೆಗೆ ಅದಿದು ಸ್ವಲ್ಪ ಆಕಳಗಳು ಸ್ವಲ್ಪ ಹುಷಾರಿಲ್ದಂಗ ಆಗಿ ಈ ತರ ಇತ್ತು ಸರ್. ಇದನ್ನ ಹಾಕಿದ್ರಿಂದ ಯಾವ್ದೇ ರೀತಿ ತೊಂದರೆ ಬಂದಿಲ್ಲ. ಅಲ್ಲ, ಇಷ್ಟೊಂದು ಟೆಂಪರೇಚರ್ ಇದೆ ಈ ನಮ್ಮ ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲೆಲ್ಲ ಇದು ಇಷ್ಟು ಟೆಂಪರೇಚರ್ ಇದೆ. ಈ ಟೆಂಪರೇಚರ್ ಅಲ್ಲೂ ಕೂಡ ನಿಮ್ಮ ಹಸುಗಳು ಆರೋಗ್ಯವಾಗಿದೆ ಬಂದ್ರೆ? ಹ್ಞೂ ಸರ್, ಇದೆ. ಏನ್ ಕಾರಣ? ಇದೆ ಸರ್, ಫುಡ್ ಚೆನ್ನಾಗಿದೆ ಅಲ್ಲ, ಎಲ್ಲ ಮಿಕ್ಸ್ ಇದೆ ಅಲ್ಲ, ಸ್ವಲ್ಪ ಚೆನ್ನಾಗಿ ತಿಂತ ಸರ್. ಚೆನ್ನಾಗಿದೆ. ಇದರಿಂದನೇ ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ ಸರ್. ಸರಿ ಸರ್, ಓಕೆ. ರೈತ ಬಂದವರೇ, ಈಗ ನಾವು ನಮ್ಮ ಫೀಡ್ ಬಗ್ಗೆ ರೈತರ ಹತ್ರ ನಾವು ಅದು ಹೇಗಿದೆ ಅದ್ರ ಬಗ್ಗೆ ಅಭಿಪ್ರಾಯನ ತಿಳ್ಕೊಂಡ್ವಿ. ಇದರಿಂದ ನಾವು ಮತ್ತೆ ನೀವೆಲ್ಲ ಏನ್ ತಿಳ್ಕೊಬೇಕಂದ್ರೆ, ಹಸುವಿನ ಆರೋಗ್ಯವೇ ನಮ್ಮ ಆದಾಯ. ರೈತರು ಅಥವಾ ನಾವು, ನಮ್ಮ ಆದಾಯ ಎಲ್ಲಿದೆ, ನಮ್ಮ ಹಸುವಿನ ಆರೋಗ್ಯ ಚೆನ್ನಾಗಿದ್ರೆ ನಾವಿಲ್ಲ. ಹಾಗಾಗಿ ನಾವು ನಮ್ಮ ಈ CBM ಕ್ಷೀರಾಮೃತ ಫೀಡ್ ಅಲ್ಲಿ ವಿತೌಟ್ ಕೆಮಿಕಲ್, 0 ಕೆಮಿಕಲ್ ಆರ್ಗಾನಿಕ್ ಫೀಡ್ ನ ರೆಡಿ ಮಾಡಿದೀವಿ. ಏನಕ್ಕಪ್ಪ ಅಂದ್ರೆ, ಇದರಿಂದ ನಾವು ನಮ್ಮ ಹಸುಗಳಿಗೆ ಒಳ್ಳೆ ಆಹಾರನೇ ಕೊಡ್ಬೇಕು. ಒಳ್ಳೆ ಆಹಾರ ಕೊಟ್ರೆ ಅದರಿಂದ ಬರ್ತಕ್ಕಂಥ ಹಾಲು ಅಥವಾ ಇನ್ನಿತರೆ ಮೊಸರು ಇನ್ನಿತರೆ ನಾವ್ ಏನೇ ಊಟ ಮಾಡಿದ್ರು ನಮ್ಗೂ ಕೂಡ ಒಳ್ಳೆ ಆರೋಗ್ಯನೇ ಸಿಗುತ್ತೆ. ಸೊ ಹಾಗೇನೆ ಎಲ್ಲಾ ರೈತರು ಕೂಡ ಇದನ್ನ ತಿಳ್ಕೊಬೇಕು. ಹಸುವಿಗೆ ಒಳ್ಳೆ ಆಹಾರ ಕೊಡ್ಬೇಕು, ಅದು ಯಾವ್ದೇ ರೀತಿ ಕೆಮಿಕಲ್ ಇಲ್ದೇನೆ, ಯೂರಿಯಾ ಇಲ್ದೇನೆ, ಬೇರೆ ಯಾವುದೇ ಶುಗರ್ ಅಥವಾ ಗಡಿಟ್ ಯಾವುದೇ ಒಂದು ಕೆಮಿಕಲ್ ಹಾಕ್ದೇನೆ ಒಳ್ಳೆ ಆಹಾರನೇ ಕೊಡ್ಬೇಕು. ನಾವು ಊಟ ಮಾಡ್ತಕ್ಕಂಥದ್ದು ಎಷ್ಟು ಪರಿಶುದ್ಧವಾಗಿರ್ತದೋ ಆ ತರದ್ದೇನೆ ನಾವು ಹಸುಗಳಿಗೆ ಕೊಡ್ತೀವಿ. ಆ ತರ ಕೊಟ್ಟಾಗ್ಲೇನೆ ಅವುಗಳಿಗೆ ಆರೋಗ್ಯ ಚೆನ್ನಾಗಿರ್ತವೆ. ಮತ್ತು ಈ ಫಾರಂ ಅಥವಾ ಇನ್ನಿತರ ಹಸುಗಳು ಕಟ್ಕೊಂಡವ್ರ ಎಲ್ರದ್ದು ಅವು ಹಸುಗಳ ಆರೋಗ್ಯ ಚೆನ್ನಾಗಿರೋದ್ರಿಂದ ಅವ್ರ ಆದಾಯನೂ ಕೂಡ ಹೆಚ್ಚಾಗುತ್ತೆ. ಹೆಚ್ಚಾದ್ರೆ ಅವ್ರು ಆರ್ಥಿಕವಾಗಿ ಕೂಡ ಮುಂದೆ ಬರೋಕೆ ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಎಲ್ರು ಏನಪ್ಪ ನಾವ್ ಹೇಳೋದು ಏನಪ್ಪಾ ಅಂದ್ರೆ, ರೈತರಿಗೂ ಕೂಡ ಅದನ್ನೇ ಹೇಳ್ತೀವಿ. ನಮ್ ರೈತರು ಕೂಡ ಉಪಯೋಗಿಸಿದವರು ಅವರ ಫ್ರೆಂಡ್ ಸರ್ಕಲ್ಗಳಲ್ಲಿ ಅಥವಾ ಅವ್ರ ಪರಿಚಯದವ್ರಿಗೂ ಕೂಡ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಒಳ್ಳೆ ಆಹಾರ ಇದೆ, ಪಶು ಆಹಾರ, ಇದನ್ನೇ ಬಳಸ್ಬೇಕು ಅಂತ. ಇದನ್ನೆಲ್ಲ ನಾವು ಬಳಸ್ತಿದೀವಿ. ನಮ್ದು ಅಂತ ಓನ್ ಫಾರಂ ಇದೆ, ನಮ್ದು ಕೂಡ ಹಸುಗಳಿದಾವೆ, ನಾನು ಬಳಸ್ತಾ ಇದೀನಿ. ನಮ್ ಫ್ರೆಂಡ್ ಆದಂತ ಇವ್ರಿಗೂ ಕೂಡ ನಾವು ಇದನ್ನ ಬಳಸ್ತಾ ಕೊಟ್ಟಿದೀವಿ. ಸೊ ಆಲ್ಮೋಸ್ಟ್ ಎಲ್ಲಾ ರೈತರು ಕೂಡ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಒಳ್ಳೇದಿದೆ, ಒಳ್ಳೇದನ್ನ ಎಲ್ಲರೂ ನಾವು ಉಪಯೋಗಿಸ್ಕೋಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಧನ್ಯವಾದಗಳು. ಮಹೇಶ್ವರ, ನಿಮ್ಗೂ ಕೂಡ ಧನ್ಯವಾದಗಳು.